ಮಾವ. ಎಲ್ಲಿ ಅಮ್ಮ ಕಾಣಿಸ್ತಾನೆ ಇಲ್ಲ. ಇತ್ತೀಚೆಗೆ ಕೇಳದೆ ಹೊರಗಡೆ ಸುತ್ತಾಡೋದೇ ಜಾಸ್ತಿ ಆಗಿದೆ ಅವ್ರದ್ದು. ಹೌದು ಪಾಪ. ಅವ್ರು ಎಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರೆ ನೀವು ಅವ್ರಿಗೆ ಖರ್ಚಿಗೆ ದುಡ್ಡು ಕೊಟ್ಟು ಕಳಿಸ್ತಿದ್ರಿ ಅಲ್ಲ. ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಇದೆಲ್ಲ ನಿಮ್ಗೆ ಹೇಳ್ಬಿಟ್ಟು ಹೋಗ್ಬೇಕಾ? ನೀವೇನಾದರೂ ಮಾಡೋವಾಗ ಎಲ್ಲ ಅವ್ರಿಗೆ ಹೇಳ್ಬಿಟ್ಟೆ ಮಾಡ್ತೀರಾ? ಲಕ್ಷ್ಮಿ ರೀ, ಬಾ ಕೂತ್ಕೋ. ಭಾವನ ಸಿಕ್ಕಿದ್ಲ? ನೀನು ಹೇಳಿದಕ್ಕೆ ಒಪ್ಕೊಂಡ್ಲಾ? ಹೌದು ರೀ, ಸಿಕ್ಕಿದ್ಲು. ಮೊದಲು ಒಪ್ಕೊಳ್ಳೋಕ್ಕೆ ಹಿಂದೇಟ್ ಹಾಕಿದ್ಲು, ಆಮೇಲೆ ಒಪ್ಕೊಂಡ್ಲು. ಅಪ್ಪ, ಅದಕ್ಕೆ ಹೇಳೋದು ತಾಯಿ ಇರಬೇಕು ಅಂತ. ಏನೇ ಹೇಳಿದ್ರು ಮದುವೆ ಆಗೋ ತನಕ ಅಪ್ಪನ ಜೊತೆ ಹೆಣ್ಮಕ್ಳು ಫ್ರೆಂಡ್ ಥರ ಇರ್ತಾರೆ. ಆದರೆ ಇಂಥ ಸೂಕ್ಷ್ಮವಾದ ವಿಚಾರನ ಮಂದಾಟ ಮಾಡೋದಕ್ಕೆ ತಾಯಿನೇ ಇರಬೇಕು. ಈಗ ನಂಗೆ ಸಮಾಧಾನ ಆಯ್ತು ನೋಡು. ಮತ್ತೆ ಭಾವನನ್ನ ಎಲ್ಲಿಗೂ ಕಳ್ಸೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ, ಏನು ಅಂತ ಕೇಳ್ಬೋದಾ? ಏನೂ ಇಲ್ಲ ವೀಣಾ. ಸಿದ್ದುನ ಮತ್ತೆ ಭಾವನನ್ನ ಹನಿಮೂನ್ಗೆ ಹೊರಗಡೆ ಕಳಿಸ್ಬೇಕು ಅಂತ ಟೀಗರು ನಿರ್ಧಾರ ಮಾಡಿದ್ರು. ಅದಕ್ಕೆ ಭಾವನ ಒಪ್ಪಿರಲಿಲ್ಲ. ರಾತ್ರಿ ಮರಿಗೌಡ್ರು ಬಂದು ಈ ವಿಷಯನ ಹೇಳಿದ್ರು. ಅದಕ್ಕೆ ನಾನು ಹೋಗಿ ಭಾವನನ್ನ ಒಪ್ಪಿಸ್ಬಿಟ್ಟು ಬಂದೆ. ಒಳ್ಳೇದಾಯ್ತು ಅತ್ತೆ. ಅಂತೂ ಅವರಿಬ್ಬರನ್ನು ಒಂದು ಮಾಡೋ ನಿರ್ಧಾರನ ಅವ್ರ ಮನೆಯವರೇ ತಗೊಂಡಿದ್ದಾರೆ. ಬಹಳ ಒಳ್ಳೇದಾಯ್ತು. ಒಳ್ಳೇದಾಗಲಿ. ನಮ್ಮ ಮನೆಯವ್ರಿಗೆ ಅದೇನಾಗಿದೆಯೋ ಏನೋ, ಮಗಳ ಬಗ್ಗೆ ಯೋಚನೆ ಮಾಡಿದೆ, ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಕಷ್ಟು ಟೈಮ್ ಇದೆ ಅನ್ಸುತ್ತೆ. ಅದೇನು ಮೋಡಿ ಮಾಡಿದಳೋ ಏನೋ. ಹೇಳಿ ಸಿಂಚು. ಏನು ಹೇಳಿ? ಏನಿದೆ ಹೇಳೋದಕ್ಕೆ? ಯಾಕೆ ಸಿಂಚು, ಏನಾಯ್ತು? ಅಲ್ಲಮ್ಮ, ಆ ಭಾವನನ ನೀನು ಇಷ್ಟು ಬೇಗ ಸೊಸೆ ಅಂತ ಒಪ್ಕೊಂಡ್ಬಿಟ್ಯಾ? ಮೊದ್ಲೆಲ್ಲ ನನ್ಗೆ ಅವಳು ನೆರಳು ಕಂಡನೇ ಆಗಲ್ಲ ಅಂತಿದ್ದೆ, ಈಗ ಹೇಗವ ಮನ್ಸು ಬದಲಾಯಿಸಕ್ ಸಾಧ್ಯ? ಇಲ್ಲ ಸಿಂಚು, ಅದು ಮಾತ್ರ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಅಲ್ಲೇನ್ ಆಗ್ತಿದ್ಯೋ ನನ್ಗೊಂದು ಅರ್ಥನೇ ಆಗ್ತಿಲ್ಲ. ಇಲ್ಲಮ್ಮ, ನನ್ಗೆ ಯಾಕೋ ನಿನಗೂ ಆ ಭಾವನನ್ ಕಂಡ್ರೆ ಇಷ್ಟ. ನನ್ನ ಹತ್ರ ಮಾತ್ರ ಸುಳ್ಳು ಹೇಳಿ ನಾಟಕ ಮಾಡ್ತಿದ್ಯಾ ಅಂತ ಅನಿಸ್ತಾ ಇದೆ. ಏನ್ ಮಾತಾಡ್ತಾ ಇದೀಯ ಸಿಂಚು? ಇನ್ನೇನಮ್ಮ, ನಿನಗ್ ಗೊತ್ತಿಲ್ಲದೆ ಅವ್ರು ಹೊರಗಡೆ ಹೋಗಕ್ ಸಾಧ್ಯನೇ ಇಲ್ಲ. ನಿನಗೆ ಇಷ್ಟ ಇಲ್ಲ ಅಂದ್ಮೇಲೆ ಹೊರಗಡೆ ಹೋಗಕ್ ಹೇಗಮ್ಮ ಪರ್ಮಿಷನ್ ಕೊಟ್ಟೆ? ಹೊರಗಡೆ ಹೋಗ್ತಾ ಇದ್ದಾರಾ? ಎಲ್ಲಿಗಮ್ಮ? ಪಾಪ, ಹೊಸದಾಗಿ ಮದ್ವೆ ಆಗಿದ್ದಾರಲ್ಲ ನವ ದಂಪತಿಗಳು, ಮೋಸ್ಟ್ಲಿ ಹನಿಮೂನ್ಗೆ ಹೋಗ್ತಿರ್ಬೇಕು. ನೀವೆಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಂತೆ. ನನ್ಗೆ ನಿಜವಾಗ್ಲೂ ಈ ವಿಷಯನೇ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದೆ ಈ ಮನೇಲಿ ಇದೆಲ್ಲ ನಡೀತಿದ್ಯಾ? ಏನಮ್ಮ, ನಿನಗೆ ಈ ವಿಷಯ ಗೊತ್ತಿಲ್ವಾ? ನೋಡಿದ್ದೆ ಎಷ್ಟು ಕಿಲಾಡಿ ಇದ್ದಾಳೆ. ಅಣ್ಣನು ಅಪ್ಪನು ಅವಳು ಕೈಗೊಮ್ಮೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಮ್ಮ, ನೀನ್ ದಯವಿಟ್ಟು ಹುಷಾರಾಗಿರು, ಇಲ್ಲಾಂದ್ರೆ ನಿನ್ನೂ ಕೈಗೊಂಬೆ ಮಾಡ್ಕೊಂಡ್ಬಿಡ್ತಾಳೆ. ಅವಳನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡು, ಇಲ್ಲಾಂದ್ರೆ ಆ ದಿನ ಏನೇನ್ ಮಾಡ್ತಾಳೋ ಏನೋ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸಿಂಚು,
ಅತ್ತೆ ಏನಾಯ್ತು? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇವರಿಬ್ಬರೆಲ್ಲ ಹೊರಗಡೆ ಹೋಗ್ತಾ ಇದ್ದಾರಂತೆ. ನನಗೆ ವಿಷಯ ಗೊತ್ತಿಲ್ಲ. ಯಾಕೆ ಬೇಕಿತ್ತು ಇವರಿಬ್ಬರಿಗಿದೆಲ್ಲ? ಎಲ್ಲಿ ಹೋಗ್ತಾ ಇದ್ದಾರಂತೆ ಅತ್ತೆ ಇವರಿಬ್ರು? ನನಗೆ ಗೊತ್ತಿದ್ರೆ ತಾನೇ ನಿನಗೆ ಹೇಳಕ್ಕೆ. ಅದೇನೋ ಮದುವೆ ಆದಾಗಿಂದ ಎಲ್ಲೋ ಹೋಗ್ಲಿಲ್ವಂತೆ, ಅದಕ್ಕೆ ಹೋಗ್ತಾ ಇದ್ದಾರಂತೆ. ಈ ಮನೇಲಿದ್ದು ಇಲ್ಲೇನು ನಡೀತಿದೆ ಅಂತ ನನಗೆ ಗೊತ್ತಿಲ್ಲ. ಮನೇಲಿ ನಡೆಯೋ ವಿಷಯ ನನಗೆ ಗೊತ್ತಿಲ್ಲ. ನೋಡು ನನ್ನ ಕರ್ಮನ.